ನಾವು ಹೋರಾಟ ಮಾಡಿ ಎಲ್ಲರಿಗೂ ಕೂಡ ಡಿ.ಸಿ ಅವ್ರಿಗೆ ಆಗಿರ್ಬೋದು, ಕಾರ್ಪೊರೇಷನ್ ಕಮಿಷನರ್ಗೆ ಆಗಿರ್ಬೋದು, ಕಮ್ಮನಹಳ್ಳಿ ಪಟ್ಟಣ ಪಂಚಾಯತಿಗಾಗಿರ್ಬೋದು, ಎಲ್ಲರಿಗೂ ಕೂಡ ನಾವು ಮನವಿಯನ್ನು ಕೊಟ್ಟು ಆ ಮನವಿಗೆ ಸ್ಪಂದಿಸ್ತಲೇ ನಿನ್ನೆ 2 ಕಾರ್ಯಾಚರಣೆ ಗಾಡಿ ಸಿಕ್ಕಿ ಅವ್ರನ್ನೂ ಬಿಡದಂತೆ ಇಲ್ಲಿ ರಾತ್ರಿ ಹಗಲು ಕಾಯ್ದು ಈ ಕಾರ್ಯಾಚರಣೆಗೆ ಯಶಸ್ವಿಯಾಗಿದೆ. ಇವತ್ತು ಇಮಿಡಿಯೇಟ್ ಆಗಿ 2 JCB, 3 ಟ್ರ್ಯಾಕ್ಟ್ರು, 2 ಟಿಪ್ಪರು ಎಲ್ಲ ಕೂಡ ಬಂದಿದೆ. ಕಸವನ್ನ ಮಾಡ್ತಿದ್ರೆ ಮತ್ತೆ ದಯವಿಟ್ಟು ಈ ತರ ಈ ಕಡೆ ಬಂದು ಬೆಟ್ಟಕ್ಕೆ ಮಾಡಬೇಡಿ. ಸೇವ್ ಚಾಮುಂಡಿವಿಲ್ ಅಭಿಯಾನದ ಅಡಿಲಿ ಈ ಕೆಲಸನ ಮಾಡ್ಕೊಂಡು ಬಂದ್ವಿ. ಈಗ ನಾವು ಚಾಮುಂಡೇಶ್ವರಿನ ಬೆಟ್ಟನ ನಾವು ಕಾಪಾಡ್ತಾ ಇದ್ದೀವಿ. ಕಸನ ಇಳೆವರಿ ಸುತ್ತಮುತ್ತ ಮಾಡಬೇಡಿ. ಪರಿಸರಕ್ಕೆ ಒಳ್ಳೊಳ್ಳೆ ಪಕ್ಷಿ ಪ್ರಾಣಿಗಳು ಇಲ್ಲಿ ವಾಸ ಆಗಿದ್ದಾವೆ. ದಯವಿಟ್ಟು ಅದಕ್ಕೆ ಹಾನಿ ಮಾಡಕ್ ಹೋಗ್ಬೇಡಿ. ಮತ್ತೆ ಇದನ್ನ ನೀವು ಕಸನ ತಂದು ದಯವಿಟ್ಟು ಇಲ್ಲಿ ಯಾರು ಕೂಡ ನೀವು ಸುರಿಬೇಡಿ. ಈಗ ಒಂದು ಹೇಳಿದರೆ 2 ತಿಂಗಳು 3 ತಿಂಗಳು ಸತತವಾಗಿ ಇಲ್ಲಿ ವಾಚ್ಮ್ಯಾನ್ ಆಗ್ತಾರೆ. ಯಾರ ಕಸ ಬಂದ್ರು ಇಮಿಡಿಯೇಟ್ ಫೈನು ಕೇಸು ಆಗುತ್ತೆ. ಇದೊಂದು ಎಚ್ಚರಿಕೆ ಅಂತ ಹೇಳ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಮಾತಿಗೆ ಸ್ಪಂದಿಸಿ. ರವಿ ಕೀರ್ತಿ ಸರ್ ಆಗಿರ್ಬೋದು, ಎಲ್ಲರೂ ಕೂಡ ನಮಗೆ ಒಟ್ಟಿಗೆ ಒಂದು ಸಾಮೂಹಿಕದಲ್ಲಿ ಒಂದು ಕೆಲಸ ಮಾಡಿದೀವಿ. ಎಲ್ಲ ಅಧಿಕಾರಿಗಳನ್ನ ಟಚ್ಗೆ ತಗೊಂಡು ಇದೊಂದು ಲಾರಿ ಬರ್ಸ್ಬೇಕು ಅಂದ್ರೂ 16 ಪರ್ಮಿಷನ್ ತಗೋಬೇಕು. ದಯವಿಟ್ಟು ಕಮಿಷನರ್ಗೆ ಹೇಳೋದು, ಸಣ್ಣ ಪುಟ್ಟ ನಿಮ್ಮ ಈ ಅಡಿಲಿ ಏನೇ ಕೆಲಸ ಆಗ್ಬೇಕು ಅಂತಂದ್ರೆ ಒಂದು ಲಾರಿ ಕಳಿಸ್ಬೇಕು ಅಂದ್ರೆ ಅವ್ರನ್ನ ಪರ್ಮಿಷನ್ ತಗೋಬೇಕು ಅಂದ್ರೆ ಬಹಳ ಕಷ್ಟ ಆಗುತ್ತೆ. ದಯವಿಟ್ಟು ಅದಕ್ಕೆ ನೀವು ಆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೀವು ಪವರ್ನ ಕೊಡಬೇಕು. ಒಬ್ಬ ಇಂಜಿನಿಯರ್ಗೆ ಒಂದು ಲಾರಿ ಕಳ್ಸಕ್ಕಾಗಲ್ಲ ಅಂದ್ರೆ ಏನ್ರಿ ಗತಿ ಇದು? ಚೀಫ್ ಇಂಜಿನಿಯರ್ ಕೈಲಿ ಆಯ್ತಲ್ಲ ಲಾರಿ ಕಳ್ಸಕ್ಕೆ. ಎಲ್ಲಕ್ಕೂ ಕಮಿಷನರ್ ಆರ್ಡರ್ಸ್ ಮಾಡಬೇಕು ಅಂದ್ರೆ ಆಗಲ್ಲ. ಒಂದು ಕಸ ಎತ್ತಕ್ಕೂ ಒಂದು ಕಮಿಷನರ್ ಆರ್ಡರ್ ಮಾಡಬೇಕು ಅಂದ್ರೆ ಏನ್ ವ್ಯವಸ್ಥೆ ಸರಿ ಇದೆ? ದಯವಿಟ್ಟು ಆ ತರ ಕಂಟ್ರೋಲ್ ಇಟ್ಕೊಂಡು ಕೆಲಸ ಮಾಡಬೇಡಿ. ಏನೋ ಸಾರ್ವಜನಿಕ ತೊಂದರೆ ಆಗ್ತೈತೆ, ಹೆಲ್ತ್ ಅಪ್ಡೇಟ್ ಆಗ್ತಿದೆ ಅಂದಾಗ ನೀವು ಸ್ಪಂದಿಸ್ಬಿಟ್ಟು ಕಸನ ಇಳುವರಿ ಎಲ್ಲಿ ಮಾಡಬೇಕು ಏನು ಅಂತ ಅಂದ್ಬಿಟ್ಟು ನೀವು ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಈ ತರ ಹೇಳಿ ನಮ್ಮ ಹೋರಾಟಕ್ಕೆ ಇದೊಂದು ಅಭೂತವಾದಂತ ಜಯ ಸಿಕ್ಕಿದೆ.